ನಮಸ್ಕಾರ. ನಿಮ್ದಾರಿ ಗ್ಯಾರೇಜ್? ಹಾಂ ಸರ್ ನಮ್ದಾರೆ. ಎಷ್ಟು ವರ್ಷದಿಂದ ಐತಿ? ಒಂದು 30 ವರ್ಷ ಆಯ್ತು. 30 ವರ್ಷದಿಂದ ಇಲ್ಲೇ ಅದಿರಿ? ಹಾಂ ಸರ್. ಹೆಂಗೈತಿ ನೀವು ನೋಡ್ದಂಗೆ ಊರೆಲ್ಲ ಬದಲಾವಣೆ ಆಗಿದ್ದು ಹೆಂಗೈತಿ? ಏನು ಸರ್ ಬದಲಾವಣೆ ಕೇಂದ್ರದಲ್ಲಿ ನಮ್ಗೆ ಏನೂ ಇಲ್ಲ, ಏನೂ ಆಗಿಲ್ಲ. ಹಾಂ, ಬದಲಾವಣೆ ಬಯಸ್ತೇವೆ. ಎಲೆಕ್ಷನ್ ಬಂದಾವು, ಲೀಡರ್ಗಳೆಲ್ಲ ಬರ್ತಿರ್ತಾರೆ, ನೀವೇನಾರ ಅವ್ರಿಗೆ ಮನವಿ ಸಲ್ಲಿಸೋದು ಕೇಳೋದು ಏನಾರು ಮಾಡಿದ್ದೀರಿ? ಸರಿಯಾಗಿ ಬಂದಿಲ್ಲ ಸರ್ ಈ ಕಡೆ ಅವರು. ಹಾಂ, ಇಲ್ಲೇ ಬಂದು ಅಲ್ಲೇ ಹೋಗ್ತಾರೆ. ಹಾಂ, ಸರಿಯಾಗಿ ಮಾಡ್ಕೊಂಡು ನಾವು ನೋಡಿರಿ ಸರ್ ಅವ್ರು ಎಂಥವ್ರು ಅದಾರ ಅಂತ ನೋಡಿಲ್ಲ ನಾವು. ಹಾಂ, ಒಟ್ಟ ಈ ಇಲೆಕ್ಷನ್ದಾಗ ಸೈತಾರ ನೋಡಿಲ್ಲ ನೋಡ್ರಿ ನಾವು. ನಾವು ಇಲ್ಲಿ ಕಾಂಗ್ರೆಸ್ ತೀರ್ಮಾನ ನಮ್ದು ಇಲ್ಲಿ ಕಾಂಗ್ರೆಸ್ ಅಂತ ಹೇಳಿ ಕಾಂಗ್ರೆಸ್. ಹಾಂ, ಈ ವಿಜಯನ ಕಾಶ್ಯಪ್ನವ್ರು ಏನು ತೀರ್ಮಾನ ತೊಗೊಂತಾರ ಅದಾರ ಇಲ್ಲಿ. ಹಾಂ. ಈಗ ಅವತ್ತು ವೀಣಾ ಕಶ್ಯಪ್ನವ್ರಿಗೆ ಬಂದೇ ಕೊಡ್ಲಿಲ್ಲ, ಅವ್ರಿಗೆ ಕೊಡ್ಬೇಕಿತ್ತು ಅದನ್ನ. ಈಗ ಆದ್ರೂ ಮಿಸ್ ಆಗೈತಿ ಸರ. ಮತ್ತು ಅದು ಇಲ್ಲಿ ಲೋಕಲ್ ಮತ್ತು ಎಮ್ ಎಲ್ ಎ ಅವರು ಏನು ತೀರ್ಮಾನ ತೊಗೊಂತಾರ ಅದ್ರ ಮ್ಯಾಗ ಡಿಸಿಷನ್. ಸಂಯುಕ್ತ ಪಾಟೀಲ್ ಕೊಟ್ಟಾರಲ್ಲ, ಅದು ಚಲೋ ಆಗತ್ತ, ಒಂದು ಪ್ಲಸ್ ಆಗತ್ತ, ಮೈನಸ್ ಆಗತ್ತ? ಇಲ್ರಿ ಸರ್, ಚಲೋ ಆಗತೈತಿ. ಆದ್ರೆ ನಮ್ಮ ವೀಣಾ ಕಾಶ್ಯಪ್ನವ್ರ ಮ್ಯಾಗ ಭಾಳ ಒದಗಿತ್ರಿ, ಭಾಳ ಇಟ್ಟಿದ್ರಿ ಸರ್. 10 ವರ್ಷಗಟ್ಲೆ ಭಾಳ ಕೆಲಸ ಮಾಡ್ಯಾರಿ ಅವರು. ಅವ್ರಿಗೆ ಭಾಳ ಅವ್ರು ಕೊಡಾರ ಸಂಬಂಧ ನಮಗೂ ನೋವಾಗಿದೆ ಸರ್. ನೋಡೋಣ್ರಿ ಅವ್ರು ಏನಂತಾರ ಅವ್ರು ತಿಳ್ಕೊಂಕೇಸಿ ನಾವು ವೋಟ್ ಮಾಡಿ. ನೀವು ಎಲೆಕ್ಷನ್ ವೋಟ್ ಮಾಡ್ಬೇಕಾರೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂತೀವಿ ಸರ್. ನಮಗೂ ಮತ್ತೆ ಪೆಟ್ ಆಗಿದೆ. ಮತ್ತು ಅವರು ಹೆಂಗೆ ಇದು ಮಾಡ್ತಾರೆ ನೋಡ್ರಿ ಸರ್. ಕಾಂಗ್ರೆಸ್ ಒಟ್ಟು ಹಾಕೋದು ಮತ್ತೆ ಕಾಂಗ್ರೆಸ್ಗೆ ಹಾಕ್ತಿರಿ ನಾವು, ಕಾಂಗ್ರೆಸ್ಗೆ ಸರ್. ಯಾಕಂದ್ರೆ ಗದ್ದಿಗೌಡ್ರು ನಾವು ಈಗ ನೋಡಿಲ್ಲ ಸರ್. ಎಂಥ ಕೆಲಸ ಸತಿ ಒಂದು ಇಲ್ಲ ಅಲ್ರಿ ಇಲ್ಲಿ. ಒಟ್ಟ ಅವ್ರು ಒಂದರ ಇಲ್ಲಿ ನೋಡ್ರಿ ಬೋರ್ಡರ್ ಅದಾವ ಎದ್ರವ್ರ ಕೆಲ್ಸದ ಬೋರ್ಡ್ ಏನು ಒಂದು ಇಲ್ಲ ಅಲ್ರಿ ಸರ್. ಅದಕ್ಕೆ ನಾವು ಈ ಕಾಂಗ್ರೆಸ್ ಹಾಕೋದ್ರಿ ನಾವು. ಅದಕ್ಕೆ ಮುಂಚಿನ ಕಾಂಗ್ರೆಸ್ ಆಗ್ತಿರೋದು ಅಥವಾ ಈ ಸರಿ ನೀವು? ಕಾಂಗ್ರೆಸ್ ಸರ್ ನಾವು. ಆರು ಮತ್ತು ಏನೂ ಇಂಪ್ರೂವ್ಮೆಂಟೂ ಆಗಿಲ್ಲ ಸರ್. ಮೋದಿ ಅದೇ ಅದ್ರ ಅಂದ್ರೂ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್ ಅವರು. ಈಗ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೆಂಗೈತ್ರಿ ಎಲೆಕ್ಷನ್? ಎಲೆಕ್ಷನ್ನು ಏನು ತೊಂದರೆ ಇಲ್ಲ. ಮತ್ತು ಆಮೇಲೆ ಯಾರು ಪಕ್ಷ ಏನು ಸಂಬಂಧ ಇಲ್ಲ. ಒಳ್ಳೆ ಕೆಲಸ ಮಾಡೋದು ತೊಂದರೆ ಇಲ್ಲ. ಪಕ್ಷ ಗಿಕ್ಷ ಏನು ಸಂಬಂಧ ಇಲ್ಲ. ಜನತಾ ಇದು ಅಂತ ಏನಿಲ್ಲ. ಆದ್ರೆ ಎಲ್ಲೋ ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದರೂ ಸಹ ಮೇಲೆ ಜನತಾನೇ ಬರ್ಬೇಕು ಮೇಲೆ ಬದ್ಧತೆ. ಮೋದಿ ಸರ್ಕಾರ ನಮ್ಮ ಅಭಿಪ್ರಾಯ ಬದ್ಧತೆ. ಮತ್ತು ಯಾವಾಗಲೂ ಅವರು ಒಂದು ಸಲ ಒಂದು ತೀರ್ಮಾನ ತೊಗೊಂಡ್ರೆ ಅಂದಾಜು ಒಂದು 100 ಸಲ 1000 ಸಲ ವಿಚಾರ ಮಾಡ್ತಾರೆ. ಇವರು ಹಾಗಲ್ಲ. ಸ್ಟೇಟ್ ಗೌರ್ಮೆಂಟ್ ಮಾತನ್ನು ನಮಗೆ ಹೋಗುತ್ತೆ ಹಾಗಲ್ಲ. ಅವ್ರು ಮೋದಿ ಅವ್ರಿಗೆ ಒಂದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಈಗ ನೀವು ವೋಟ್ ಹಾಕೋಕಾರ ಅಲ್ಲಿ ಮೋದಿ ಅವ್ರನ್ನ ನೋಡಿ ಹಾಕ್ತಿರೋ ಅಥವಾ ನಿಮ್ಮ ಲೋಕಲ್ ಸಂಸದರು ಇದಾರಲ್ಲ ಅವರು? ಲೋಕಲ್ ನೋಡಿ ಇಲ್ಲ ಸರ್, ಅಭ್ಯರ್ಥಿ ನೋಡಿ ಹಾಕ್ತೇವೆ. ಅಭ್ಯರ್ಥಿ ಸ್ವಲ್ಪ ಕೆಲಸ ಮಾಡ್ತಂದ್ರೆ ಅದೇನು ಪಕ್ಷ ಏನು ಮಾಡಿಲ್ಲ. ಆದ್ಮೇಲೆ ಮೇನ್ ಮಾತ್ರ BJP ಬರ್ಬೇಕು. ಈಗ ಇಲ್ಲಿ ಈ ಸರಿ ಗದ್ದಿಗೌಡರು ಮತ್ತು ಅವ್ರ ವಿರುದ್ಧ ಸಂಯುಕ್ತ ಪಾಟೀಲ್ ಇದ್ದಾರೆ. ಅದನ್ನ ನೋಡಿದಾಗ ಅದು ಏನು ನಮಗೆ ಅಷ್ಟು ಅನಿಸಿಕೆ ಬರೋಲ್ಲ ಸರ್. ಗದ್ದಿಗೌಡರು ಬರ್ಬೋದು ಅನ್ಸುತ್ತೆ ನನಗೆ, ನಮ್ಮ ಅಭಿಪ್ರಾಯ. ಹೌದು, ಈ ಹೊಸ ಪಾರ್ಟಿ ಅಲ್ವಾ, ಏಜ್ ಕಮ್ಮಿ. ಅವ್ರು ನುರಿತ ಅವರು ಜಾಸ್ತಿ ಸ್ವಲ್ಪ ಕೆಲಸ ಮಾಡಿದವರು, ಅವರು ಬರ್ಬೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಆಗಿರ್ತಕ್ಕಂಥದ್ದು. ಹಾಂ, ಚಲೋ ನಡೀತ್ರಿ? ಚಲೋ ನಡ್ದೈತಿ. ಯಾವ ಪಕ್ಷ ಚಲೋ ಅನ್ಸುತ್ತೆ ನಿಮಗೆ? ಹೆಂಗೆ ಮಾಡ್ತೀರಿ? ಏನು ಚಲೋ ನಮ್ಮ ಮಂದಿ ಜನರಿಗೆ ಸಹಾಯ ಮಾಡಿದ್ರಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ನಮ್ಮದು ಮೊದಲಿಂದನ ಹಿರಿಯರ ಕಾಲದಿಂದ ಐತ್ರಿ. ಅದನ್ನ ಮಾಡ್ಕೊಂಡು ಬಂದಿರ್ರಿ. ಸೊ ನಿಮಗೆ ಅಭ್ಯರ್ಥಿ ಮುಖ್ಯ ಆಗೋದಿಲ್ಲ, ಪಕ್ಷಗಳು ಮುಖ್ಯ ಆಗ್ತಾವೆ? ಹ್ಞೂ, ಪಕ್ಷ ಮೊದಲಿಂದ ಈ ಕಾಲ ಅಂತ ಹಿರಿಯರು ಮೊದಲಿಂದ ಮಾಡ್ಕೊಂಡು ಬಂದಾರ್ರಿ. ಅದನ್ನ ಮಾಡ್ಕೊಂತಾನೆ ಅದೇ ರೀ ಕಾಂಗ್ರೆಸ್ ಪಕ್ಷನ ಮಾಡ್ತಾರೆ. ಸೊ ನಿಮಗೆ ಸರ್ಕಾರದ ಯಾವ್ದಾರು ಯೋಜನೆಗಳು ಸಿಕ್ಕಿದಾವ ರೈತರಿಗೆ ಬರುವಂಥದ್ದು? ರೈತರಿಗೆ ನೋಡ್ರಿ ಇಂಥ ಈಗ MLA ಏನದಾರ ಅವರು ಈಗ ಮಾಡಕ್ಕೆ ಕುಂತಾರ್ರಿ. ಕೆಲವು ಮಂದಿ ಮಾಡಿದ್ರ ಇಂಥವು ಬೆಳೆ ಸಾಲ ಆಯ್ತು, ಇಂಥವು ಮಣ್ಣು ಹಾಕೋರಿ, ಇಂಥವು ರೈತರಿಗೆ ರೊಕ್ಕ ಪಕ್ಕ ಹಾಕ್ತಾರೆ. ಸೊ ನಿಮಗೆ ಅದೇ ಮುಖ್ಯ ಮುಂಚಿಂದನೂ ನೀವು ಕಾಂಗ್ರೆಸ್ಗೆ ಹಾಕೊಂಡು ಬಂದಿರೋದು, ಅದನ್ನು ನೀವು ಕಂಟಿನ್ಯೂ ಮಾಡ್ತೀರಿ ಅಂತ ಲೋಕಸಭೆ ಒಳಗೂ ನೀವೆಂತ ಹೇಳಿದ್ರಿ? ನಾವು ಅದನ್ನ ಮಾಡ್ಕೊಂಡು 5 ವರ್ಷದಿಂದ ಅದನ್ನ ಮಾಡ್ಕೊಂಡು ಬಂದಾರಪ್ಪ. ನಾವು ಹೋದ್ರೆ ಅದನ್ನ ಮಾಡ್ಕೊಂಡು ಬಂದಿವಿ. ನಾವೀಗ ಜಗಜ್ಯೋತಿ ಬಸವಣ್ಣ ಅವರ ಐಕ್ಯ ಸ್ಥಳದಲ್ಲಿದ್ದೇವೆ, ಕೂಡಲ ಸಂಗಮದಲ್ಲಿದ್ದೇವೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದ ಮತದಾರರ ಮನಸ್ಸಿನಲ್ಲಿರ್ತಕ್ಕಂಥದ್ದೇನು? ನಮ್ಮ ಇವತ್ತಿನ ಜನ ಮತ ಯಾತ್ರೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಒಂದು ಕಡೆ ಮಲಪ್ರಭಾ ನದಿ, ಇಲ್ಲಿ ಮಲಪ್ರಭೆ ನದಿ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಈ ಭಾಗದಲ್ಲಿರ್ತಕ್ಕಂಥದ್ದು ಕೃಷ್ಣಾ ನದಿ. ಈ ಎರಡೂ ನದಿಗಳ ಸಂಗಮ ಕ್ಷೇತ್ರ ಇದು ಕೂಡಲ ಸಂಗಮ. ಈ ಸಂಗಮ ಸ್ಥಳದಲ್ಲಿಯೇ ಜಗಜ್ಯೋತಿ ಬಸವಣ್ಣ ಅವರು ಐಕ್ಯ ಆದಂಥ ಸ್ಥಳ ಇದು ಕೂಡಲ ಸಂಗಮ. ಈಗ ನಾವು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನಲ್ಲಿ ಇರುವಂಥದ್ದು. ಇಲ್ಲಿ ಸಾಕಷ್ಟು ಮಹಿಳೆಯರು ದ್ರಾಕ್ಷಿಯನ್ನು ಮಾರ್ತಾ ಇದ್ದಾರೆ. ಅವರನ್ನು ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಅಮ್ಮ ನಮಸ್ಕಾರ. ಹೇಳ್ರಿ, ನಮ್ಗೇನು ಮಾತಾಡಕ್ ಬರಂಗಿಲ್ರಿ. ಹೆಂಗೈತ್ರಿ ದ್ರಾಕ್ಷಿ? ಸ್ವೀಟ್ ಐತಿ ನೋಡ್ರಿ. ಸ್ವೀಟ್ ಐತ್ರಿ? ವ್ಯಾಪಾರ ಎಲ್ಲ ಹೆಂಗೈತಿ? ವ್ಯಾಪಾರ ಇಲ್ರಿ ಸರ್. ಜನ ಇದ್ರ ವ್ಯಾಪಾರ ಇರ್ಲಿಕ್ಕೆ ವ್ಯಾಪಾರ ಇಲ್ರಿ. ಬಿಸಿಲು ಸಂಬಂಧ? ಹಾಂ ರೀ, ಬಿಸಿಲು ಐತಿ ಅಲ್ರಿ. ಈಗ ಎಲೆಕ್ಷನ್ ಬರೋದೈತಿ. ಹ್ಞೂ ರೀ.
ಹೆಂಗೈತೆ ಎಲೆಕ್ಷನ್ ತಯಾರಿ? ನಮ್ಗೇನು ಗೊತ್ತಾಗಂಗಿಲ್ರಿ. ಓಟ್ ಹಾಕ್ತಿರಿಲ್ಲ? ಹಾಕ್ತಿವಿ ಬಿಡ್ರಿ. ಯಾವ ಲೀಡರ್ ಇಷ್ಟ? ನಮ್ಗ ಅವು ಎಲ್ಲ ಗೊತ್ತಿಲ್ರಿ ಸರ್. ಲೀಡರ್ ಈಗ ಸಿದ್ದರಾಮಯ್ಯ ಅದಾರ, ಮೋದಿ ಅದಾರ, ಇಲ್ಲಿ ಗದ್ದಿಗೌಡ್ರು ಅದಾರ, ಸಂಯುಕ್ತ ಪಾಟೀಲ್ ಅದಾರ. ನಮ್ಗ ಅವು ಏನು ಗೊತ್ತಾಗಂಗಿಲ್ರಿ ಸರ್. ನಮ್ಗ್ ಗೊತ್ತಾಗಂಗಿಲ್ಲ. ಇಲ್ಲಿ ಕೆಲಸ ಎಲ್ಲ ಆಗ್ಯಾವಿಲ್ಲ, ಅಭಿವೃದ್ಧಿ ಏನಾರ ಆಗೈತೆ ಇಲ್ಲ? ಎಲ್ಲ ಆಗೇತ್ರಿ ಸರ್. ಸೊ ನೀವು ಓಟ್ ಹಾಕ್ಬೇಕಾದ್ರೆ ಮತ್ತೆ ಯಾರಿಗೆ ಹಾಕ್ತೀರಿ? ಸುಮ್ಮನೆ ಹೋಗಿ ಹಾಕ್ಬಿಡ್ತೀರಿ? ಏನ್ ಯೋಚನೆ ಮಾಡ್ತೀರಿ ಓಟ್ ಹಾಕುವಾಗ? ಹಾಕ್ತಿವಿ ಬಿಡ್ರಿ ಸರ್. ನಮ್ಗ ಅವು ಏನು ಗೊತ್ತಾಗಂಗಿಲ್ರಿ. ಅಲ್ಲಿ ಮುಂದೆ ಕೇಳ್ರಿ ಸರ್, ನಮ್ಗೇನು ಮಾತಾಡಕ್ ಬರಲ್ಲ. ಸೊ ನೀವೇನಂತೀರಿ? ಎಲೆಕ್ಷನ್ ಹೆಂಗೈತೆ? ಎಲೆಕ್ಷನ್ ಬಿಜೆಪಿ ರೀ, ಮತ್ತೇನ್ರಿ? ಬಿಜೆಪಿ ರೀ. ಯಾಕೆ? ಮೋದಿ ಅವ್ರಿ ಅಲ್ರಿ, ರಾಷ್ಟ್ರ ಉಳಿಬೇಕೈತಿ. ಹೌದಲ್ರಿ? ಏನಿದ್ದು ಕಾಂಗ್ರೆಸ್ ಇಲ್ಲಿ ಲೋಕಲ್ ಮೋದಿ ಇದ್ರೆ ನಾವು ನೀವು ಎಲ್ಲರೂ ಬದುಕಕ್ಕೆ ಸಾಧ್ಯತೆ. ಮೋದಿ ಬೇಕು, ಮತ್ತೆ ಮೋದಿ ವಿಕೆಟ್ ನೆಕ್ಸ್ಟ್. ಮೋದಿದು ಯಾವ ಕೆಲಸ ಇಷ್ಟ ನಿಮಗೆ? ಎಲ್ಲವೂ ಕೆಲಸ ಅವ್ರು ಯಾವ ಫೇಲ್ ಇಲ್ಲ ಇಲ್ರಿ, ಎಲ್ಲವೂ ಕೆಲಸ ಆಗ್ಯಾವ್ರಿ, ಎಲ್ಲವೂ ಅದಾಗ್ಯಾರ. ಮೋದಿ ಏನು ಎರಡು ಮಾತಾಡೋಂಗಿಲ್ಲ ಇಲ್ರಿ. ಮೋದಿ ಬೇಕು, ಮೋದಿ ಇದ್ರೆ ಎಲ್ಲ ಒಂದು. ಇಲ್ಲಿ ನಿಮ್ಮ ಸಂಸದರು ಹೆಂಗದಾರ? ಅವ್ರು ಅದಾರ ಬಿಡ್ರಿ, ತಮ್ಮ ಇದಕ್ಕೆ ಅದಾರ. ನಾವು ಏನೇ ಇದ್ರು ಒಟ್ಟು ಈಗ ಮೋದಿ ನೋಡಿ ಮೋದಿನ ಒಟ್ಟು ಇಡೀ ಮೋದಿ ಬರಲೇಬೇಕು. ಮೋದಿ ಇದ್ರೆ ಯಾರ ಮುಂದೆ ಏನು ಮಾತಾಡೋಂಗಿಲ್ಲ ಇಲ್ರಿ. ಅದನ್ನ ನೀವೇನಂತೀರಿ? ಹೆಂಗೈತೆ ಎಲೆಕ್ಷನ್? ಇಲೆಕ್ಷನ್ ಮೋದಿ ಕಾಂಗ್ರೆಸ್ಗೂ ಹಾಕಿದ್ರೆ ದೇಶ ಮಾರೋದು. ಯಾಕೆ ಹಿಂಗಾಕಂತೀರಿ? ಹಿಂಗ್ಯಾಕಂತೀರಿ? ಎಲ್ಲ ಮತ್ತು ಮೊಮೆಂಟ್ಸ್ಗೆ ಹೆಚ್ಚು ಸಪೋರ್ಟ್ ಕೊಡ್ತಾರೆ ಅವರು. ಜಾತಿವಾರ ಲೆಕ್ಕ ಮಾಡ್ತಾರ, ಮತ್ತೇನ್ ಮಾಡೋದು? ಈಗ ಅವ್ರು ಹೇಳ್ತಾರ ನಾವ್ ಇಲ್ಲೆಲ್ಲ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳಿ. ಗ್ಯಾರಂಟಿ ತಗೊಂಡು ಏನ್ ಮಾಡ್ತೀರಿ ನೀವು? ಈಗ ನಾವು ಬದುಕಲ್ರಿ. ಗ್ಯಾರಂಟಿ ಬಗ್ಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಲೈಟ್ ಬಿಲ್ ಗ್ಯಾರಂಟಿ ಮಾಡಿರಲ್ಲ, ಫಸ್ಟ್ 3 ರೂಪಾಯಿ ಇತ್ತು. ನಾವು 150 ಯೂನಿಟ್ ಸುಡ್ತಿದ್ದೆವು. 153 ಎಷ್ಟಾಯ್ತು? 400 ಆಯ್ತು. ಹೌದಾ? ಈಗ ಅದನ್ನು 58 ಯೂನಿಟ್ಗೆ ಇಳಿಸ್ಯಾರ, 6 ರೂಪಾಯಿ ಮಾಡ್ಯಾರ. 106 ಎಷ್ಟಾಯ್ತು? 600 ರೂಪಾಯಿ. ಮತ್ತು ಯಾವುದು ಬೇಯಿಸಿ? ಇದು ಗ್ಯಾರಂಟಿ? ಇದು ಗ್ಯಾರಂಟಿ ಏನು? ಹೆಂಗೆ? ಅದರಂತೆ ಮೊದಲು 80 ರೂಪಾಯಿ ತೊಗರಿಬೇಳೆ ಇತ್ತು, ಈಗ 120 ಆಗೈತಿ. ಯಾರ ಮೇಲೆ ಹೊರೆ ಬಿತ್ತದು? ಇದು ಗ್ಯಾರಂಟಿಯಾ? ಗ್ಯಾರಂಟಿ ತೆಗೆದೋಗಿ. ಹಿಂಗಾಗಿ ನೀವು ಓಟ್ ಹಾಕುವತ್ನಾಗ ದೇಶಕ್ಕೋಸ್ಕರ ದೇಶ ನೋಡಾಕ್ತು. ಅವ್ರು ಇದ್ರಂತ ನಾವು ಇದು ಮಾಡತ್ತಿಲ್ಲ. ನಾವು ಅವ್ರು ಬಿಟ್ಟು ನಾವು ಇಲ್ಲಲ್ಲ, ನಮಗೂ ಬೇಕಲ್ಲ, ದೇಶನೂ ಬೇಕಂತ ಮೇಲೆ ಅಧಿಕಾರಿಗಳು ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಮಾಡ್ರೆ ಈ 70 ವರ್ಷದಿಂದ ಎಷ್ಟು ಅನುಕೂಲ, 10 ವರ್ಷದಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗೈತೆ ದೇಶದಿಂದ ಹಿಡಿಸೋದು ನೀವು. ಹೌದಲ್ರಿ? ದೇಶದೊಳಗೆ ಆಗೈತಿಲ್ಲ. ಈಗ 70 ವರ್ಷ ಆಯ್ತು. 10 ವರ್ಷದಾಗ ನಾವು ಏನು ಕಾಣಬಾರ್ದು ಎಲ್ಲ ಕಂಡು ಏನು ನಮ್ಗೆ ಏನು ಕೊರತೆ ಆಗೈತೆ ಹೇಳಿದ್ವಿ. ಮೋದಿ ಅವ್ರು ಬಂದಿದ್ದು ಏನು ಕೊರತೆ ಆಗೈತೆ ರೀ ನಮ್ಗೆ? ಇವ್ರು ಬಂದಿದ್ದು ನಾವು ನೋಡ್ರಿ ಎಷ್ಟು ಇಲ್ಲ ಅನ್ನಂಗಿಲ್ಲದಾವ. ಒಟ್ಟು ಮೋದಿ ಬೇಕು ನಮ್ಗೆ. ಮೋದಿನ ದೇಶಕ್ಕೆ ಮತ್ತು ಅಭಿವೃದ್ಧಿಗಾಗಿ ಮೋದಿ ಅಂತೇಳಿ ನೀವು ಹೇಳ್ತಿರೋದು. ಇನ್ನು ಇಲ್ಲಿ ಸಾಕಷ್ಟು ಮಹಿಳೆಯರು ಇಲ್ಲಿ ಹಣ್ಣುಗಳನ್ನು ಮಾರ್ತಾ ಇದ್ದಾರೆ, ಅವ್ರನ್ನೂ ಕೇಳೋಣ. ಕಾಂಗ್ರೆಸ್ನವ್ರಿಗೆ ಹಾಕಿವ್ರಿ. ಕಾಂಗ್ರೆಸ್ನವ್ರಿ? ಕಾರಣ? ಅವರೆಲ್ಲ ಕೆಲಸ ಚಲೋ ಮಾಡ್ತಾರಂತ ಹಾಕಿವ್ರಿ ವಿಜಯಾನಂದ ಅವ್ರಿಗೆ. ಇವು ಗ್ಯಾರಂಟಿ ಎಲ್ಲ ಸ್ಕೀಮ್ ಸಿಗ್ತಾವಂತ? ಹ್ಞೂ ರೀ. ಏನೇನು ಸಿಕ್ಕವು? ಏನು ಸಿಗ್ತಾವ ಮನೆಯವ್ರಿಗೆ ಗೊತ್ತಿರಿ, ಅದು ನಮಗೆ ಏನೋ ಗೊತ್ತಿಲ್ಲ. ಸುಮ್ಮ ಓಟ್ ಹಾಕಿರೋದು ಅಷ್ಟೇ. ಒಟ್ಟು ಮುಂಚಿಂದನೂ ಕಾಂಗ್ರೆಸ್ ಆಗ್ತಿದೆ. ಹ್ಞೂ. ಕೂಡಲ ಸಂಗಮೇಶ್ವರ ದೇವಸ್ಥಾನದ ಮುಂದೆ ಸಾಕಷ್ಟು ಅಂಗಡಿಗಳಿದ್ದಾವೆ. ಅಲ್ಲಿಯ ಅಂಗಡಿಯಲ್ಲಿ ವ್ಯಾಪಾರ ಮಾಡುವಂಥ ಅವರನ್ನು ಕೂಡ ಮಾತನಾಡ್ತಾ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೆಂಗೈತ್ರಿ ಎಲೆಕ್ಷನ್ ಅಂತ? ಎಲೆಕ್ಷನ್ ರೀ ಪ್ರೆಸಿಡೆಂಟ್ ಹೇಳತ್ರಿ ಯಾವ್ದಾಗ್ತಾ ಗೊತ್ತಿಲ್ಲ. ಬಿಜೆಪಿ ಕಾಂಗ್ರೆಸ್ ಇರ್ತಾವಲ್ಲ, ಇವನವ್ರು ಕೊಟ್ಟಿದ್ರೆ ಕಾಂಗ್ರೆಸ್ ಜಾಸ್ತಿ ಆಕೈತಿ. ಮತ್ತು ಈಗ ಸಂಯುಕ್ತ ಅವ್ರು ಕೊಟ್ಟಾರೆ. ಇದು ಡೌಟ್ ರೀ, ಆಗೋದು ಡೌಟು. ಪಕ್ಷೇತರ ನಂತರ ಅವರ ಇನ್ನೋಗೋದು ವಿನಾಕಾಶಪ್ಪನವ್ರು ಪಕ್ಷೇತರ ನಿಂತರು ಗೆಲ್ತಾರಂತೆ. ಪಕ್ಷೇತರ ಗೆಲ್ತಾರೆ, ಪಕ್ಷೇತರ ಗೆಲ್ತಾರೆ. ಮತ್ತು ಮೊದಲಿಂದ ಅದು ನೋಡಿದ್ರೆ ಗದ್ದಿಗೌಡ್ರು, ಇವರು ಸಂಯುಕ್ತ ಪಾಟೀಲ್ ಬರೋ ಡೌಟು. ಮತ್ತು ಇದ್ರೊಳಗೆ ಸರ್ವೇದಾಗೆಲ್ಲ ಸಂಯುಕ್ತ ಹೆಸರು ಬಂತು ಅಂತ ಹೇಳ್ತಾರೆ. ಇಲ್ಲಿ ಲೋಕಲ್ ನೋಡಿದೆ, ನಮ್ಮ ಲೋಕಲ್ದೊಳಗೆ ನೋಡಿದ್ರೆ ವಿನಾಕಾಶಪ್ಪನೂ ಜಾಸ್ತಿ. ವಿನಾಕಾಶ ಇಲ್ಲಿ ಸಂಘಟನೆ ಮಾಡೋರು 5 ವರ್ಷ, ಹಿಂಗಾಗಿ ವಿನಾಕಾಶಪ್ಪನ ಅಂತಾರೆ. ಮತ್ತೆ ಈಗ ಇಲ್ಲಿ ನೀವು ಎಲೆಕ್ಷನ್ ಒಂದು ಬಂದಿರೋದು, ಆಮೇಲೆ ಇಲ್ಲಿ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಎಲ್ಲ ರೀತಿಯಾದ ಸೌಕರ್ಯ ಅದನ್ನ ಈಗ ಎಲ್ಲ ಡಾಂಬರೀಕರಣ ಇದೆಲ್ಲ ಬೇಕಾರೆ ಕಾಶಪ್ಪನವ್ರು ಮಾಡ್ರಿ. ಮೊದಲನೇ CM ಇದ್ದಾಗ ಎಲ್ಲ ಕಾಶಪ್ಪನವ್ರು ಮಾಡಿದ್ರಿ. ವಿಜಯನ ಕಾಶಪ್ಪನವರು ಡೆವಲಪ್ಮೆಂಟ್ ಅಂತ ಹೇಳ್ರಿ. ಸೊ ಅವರಿಂದ ಎಲ್ಲ ಇದು ಡೆವಲಪ್ಮೆಂಟ್ ಆಗಿ ಡೆವಲಪ್ಮೆಂಟ್ ಶಾಸಕರಿದ್ದಾಗ ಅವರಿಂದ. ಸೊ ನೀವೀಗ ಇಲ್ಲಿ ಶಾಸಕರ ಕೆಲಸ ನೋಡಿ ಸಂಸತ್ತಿಗೆ ಓಟ್ ಹಾಕ್ತಿರೋ ಅಥವಾ ಅದಕ್ಕೆ ಬೇರೆ ರೀತಿಯಾದಂಥ ಕ್ರೈಟೀರಿಯಾ? ಎಲ್ಲಿಲ್ಲ, ಕೆಲಸ ಮಾಡುವಂಥ ವ್ಯಕ್ತಿ ನೋಡಿ ಹಾಕ್ತೀವಿ. ಶಾಸಕರು ಕಾಶಪ್ಪನವ್ರ ನೋಡ್ರ ಈಗಿನ ಕಾಲ ಕೆಲಸ ಮಾಡೋರು ಅವರೇ. ಉಳಿದ ಶಾಸಕರಿದ್ದವ್ರು ಮಾಡಿರಲಿಲ್ಲ. ಮೊದಲು BJP ಇದ್ರು, ಏನೂ ಅಭಿವೃದ್ಧಿ ಮಾಡಿಲ್ಲ. ಮತ್ತೆ ಹೀಗಾಗಿ ಅಭಿವೃದ್ಧಿ ಕಾರಣದಿಂದಾಗಿ ನೀವು ಸಂಯುಕ್ತ ಅವ್ರಿಗೆ ಈಗ ಓಟ್ ಹಾಕೋದು. ಸಂಯುಕ್ತ ಈಗ ವಿನಾಕಾಶಪ್ಪನ ಕೊಡ್ಲಿಕ್ಕೆ ಸಂಯುಕ್ತ ಹಾಕೋದು.
ಅವರು ಪಕ್ಷೇತರ ನಿಂತರ ಅವ್ರಿಗೆ ಪಕ್ಷೇತರ ಇವನವ್ರಿಗೆ ಪಕ್ಷದ ನಿಲ್ಲ ಕಾಂಗ್ರೆಸ್ ಪಕ್ಷ. ಇಲ್ಲಿ ಇನ್ನೊಂದು ಶಾಪ್ ಇದೆ, ಅವ್ರನ್ನೂ ಕೂಡ ಕೇಳೋಣ. ನಮಸ್ಕಾರ, ಹೆಂಗೈತ್ರಿ ಎಲೆಕ್ಷನ್? ಎಲೆಕ್ಷನ್ ನಮ್ಮ ಕಡೆ ನಮ್ಮ ಇಲ್ರಿ. ಹಾಂ, ಯಾವ ಲೀಡ್ರ್ ಇಲ್ಲಿ ಬರ್ಬೋದಾಗ ಚಾನ್ಸಸ್ ಐತಿ, ಹೆಂಗೆ ಅಂತೀರಿ? ಇಲ್ಲಿ ನಮ್ಮಲ್ಲಿ ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಇದೆ, ಸ್ನೇಹ ಪಾಟೀಲ್ ಅವ್ರು ಬರೋಂಗೆ ಅವ್ರದ್ದು. ಯಾರು ಸಂಯುಕ್ತ ಪಾಟೀಲ್ ರೀ? ಸಂಯುಕ್ತ ಪಾಟೀಲ್ ರೀ. ಹಾಂ. ಸೊ ಅಂದ್ರೆ ಅವರ ಕಾರಣ ಇಲ್ಲಿ ಹಂಗಪ್ಪ ಕಾಂಗ್ರೆಸ್ದು ಸ್ವಲ್ಪ ಹವಾ ಜಾಸ್ತಿ ರೀ ಇಲ್ಲಿ ನಮ್ಮ ಹುಣಸೂರು ತಾಲೂಕು. ಸೊ ಈಗ ಇಲ್ಲಿ ಗದ್ದಿಗೌಡರು ಸ್ವಲ್ಪ 4 ಸರಿ ಬಂದಿದ್ರು. ಹಾಂ ರೀ, ಫಸ್ಟ್ ಎಲ್ಲ ಬಿ ಜೆ ಪಿ ಇತ್ತು ರೀ, ಈಗೆಲ್ಲ ಕಾಂಗ್ರೆಸ್ ಆಗ್ತಾರೆ. ಸೊ ಈಗ ನೀವು ಕೆಲಸ ನೋಡಿ ಡಿಸೈಡ್ ಮಾಡ್ತೀರಾ ಅಥವಾ ವ್ಯಕ್ತಿ ನೋಡ್ಯೋ ಲೀಡರ್ ನೋಡ್ಯೋ ಹೆಂಗೆ? ಕೆಲಸ ನೋಡೇ ಮಾಡ್ಕೊಳ್ರಿ. ಅಷ್ಟು ನಮ್ಗೆ ರಾಜಕಾರಣ ಬಗ್ಗೆ ಅಷ್ಟು ಐಡಿಯಾ ಇಲ್ರಿ. ನೀವು ನೇರವಾಗಿ ನಿಮಗೆ ಯಾರಿಂದ ಸಹಾಯ ಆಗಿದೆ, ಯಾರು ಕೆಲ್ಸಕ್ಕೆ ಆಗಿದಾವ ಅವ್ರಿಗೆ ನೀವು ಓಟ್ ಹಾಕ್ತೀರಿ? ಓಟ್ ಹಾಕ್ತೀರಿ? ಹಾಕ್ತೇವ್ರಿ. ಯಾವ ಲೀಡರ್ ಇಷ್ಟ ನಿಮ್ಗೆ? ನಮ್ಗೇನಿಲ್ಲ ಬಿಡ್ರಿ. ಈಗ ಯಾರು ಓಟ್ ಹಾಕ್ತೀವಿ? ಪಕ್ಷ ಬರೀ ಚಿಹ್ನೆ ಓಟ್ ಹಾಕ್ತಿರೋ, ಪಕ್ಷಕ್ಕೆ ಹಾಕ್ತಿರೋ? ಅದಕ್ಕೆ ಹೇಳ್ರಿ, ನಮ್ಮ ಮನೆಗೆ ಗೊತ್ತಾಗಲ್ಲ ಎಲ್ಲರಿಗೆ ಹಾಕ್ತೇವೆ. ಸೊ ಈಗ ಅಲ್ಲ, ನೀವು ಈಗ ಕಮಲ ಹಾಕ್ತಿರೋ, ಹಸ್ತಕ್ಕೆ ಹಾಕ್ತಿರೋ ಅಥವಾ ಬೇರೆಯವ್ರಿಗೆ ಹಾಕ್ತಿರೋ? ಅದೇನು ಗೊತ್ತಿಲ್ರಿ ನಮ್ಗೆ. ನಮ್ಮ ಮನ್ಯಾಗ ಹಿರಿಯರು ಯಾವ್ದು ಹೇಳ್ತಾರ ಅದನ್ನ ಹಾಕ್ತೇವ್ರಿ. ಸೊ ಹಂಗಂತೀರಿ. ನೀವೇನಂತೀರಿ? ಹೆಂಗೈತೆ ಎಲೆಕ್ಷನ್? ನಾವು ಬಿ ಜೆ ಪಿಗೆ ಹಾಕೋರು, ಬೇಕಾದ್ರೆ ಅದಕ್ಕೆ ಮಾಡೋರು ಅದಕ್ಕೆ ಹಾಕೋರು. ಯಾಕೆ ಬಿ ಜೆ ಪಿ ಅಂತೀರಿ? ನಮಗೆ ಅದರಿಂದ ಮೋದಿ ಚಲೋ ಕೆಲಸ ಮಾಡ್ಯಾನ ನಮ್ಮ ದೇಶಕ್ಕಾಗಿ, ಅದನ್ನು ಮಾಡೋರು ನಾವು. ಸೊ ಮೋದಿ ನೋಡಿ ಈಗ ಇಲ್ಲಿ ಸಂಸದರು ಸಂಬಂಧ ಇಲ್ಲ ನನಗೆ, ಮ್ಯಾಗ ದೇಶ ಬೇಕನ್ನೋ ನಾನು. ಇಷ್ಟ ನಮ್ದಾಗ. ಹಿಂಗಾಗಿ ನೀವು ಮೋದಿ ನೋಡಿ ನೀವು ಹಾಕ್ಬೇಕು ಅಂತೇಳಿ ನೀವು? ಹೌದು, ದೇಶಕ್ಕಾಗಿ. ಮೋದಿದು ಯಾವ ಯೋಜನೆ ನೀವು ಭಾಳ ಇಷ್ಟ ಆಗಿದ್ದು? ಯಾವ ಯೋಜನೆ? ಮತ್ತು ನಮಗೆ ಇಲ್ಲಕಂದ್ರೆ ನಮಗೆ ದೇಶ ಊಟಿದ್ದಿಲ್ಲ, ಅವ ಇರಲಿಲ್ಲ ಅಂದ್ರೆ. ಈಗ 10 ವರ್ಷ ಇರಲಿಲ್ಲ ಅಂದ್ರೆ ಊಟಿದ್ದಿಲ್ಲ, ಅದಕ್ಕಾಗಿ ನಾವು ಮೋದಿ ಕೆಲಸ ಮಾಡೀವಿ. ಸೊ ದೇಶಕ್ಕೋಸ್ಕರ ಮೋದಿ ಅಂತೀರಿ ನೀವು? ಹಾಂ. ನಮಸ್ಕಾರ, ನೀವಂತೀರಿ? ಸೇಮ್ ಟು ರೀ. ಹಾಂ, ಓಟ್ ಹಾಕ್ತೀರಿ? ಹಾಂ, ಎಸ್ ರೀ. ಹಾಂ, ಹೆಂಗೈತೆ ನಿಮ್ಮಲ್ಲಿ? ನಮ್ಮಲ್ಲಿ ಫುಲ್ ಬಿ ಜೆ ಪಿ ರೀ. ಹಾಂ, ಕಾರಣ? ಕಾರಣ ಅವರು ಮಾಡಿದಂಥ ಇದು ರೀ, ಕಾರ್ಯಗಳು, ಕೆಲಸ, ದೇಶ. ನೀವು ಮೋದಿ ನೋಡಿ ಓಟ್ ಹಾಕ್ತಿರೋ, ಇಲ್ಲಿ ಸಂಸದರು ನೋಡಿ ಓಟ್ ಹಾಕ್ತಿರೋ? ನೀವು ನೋಡೋಂಥದ್ದೇನು? ಸಂಸದ ಒಂದು ನೋಡೋದು, ಮೋದಿಯನ್ನು ನೋಡ್ಬೇಕಾಗತ್ತೆ. ಎರಡು ಹಂಗೆ ರೀ ನಮ್ಮಲ್ಲಿ. ಗದ್ದಿಗೌಡನು ಚಲೋ ಅದಾನ, ಅಂದಲ್ಲಿ 6ನೇ ವರ್ಷ ಬರೋದು. ಮತ್ತು ಮೋದಿನೂ ಚಲೋ ಅದ. ನಾವು ಬಿ ಜೆ ಪಿನೂ ಮಾಡೋದು, ಬೇಕಾದ್ರೆ ಕೇಳಿದ್ರೆ ಅದನ್ನು ಮಾಡೋದು.